ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲಾಸ್ಟ್ 7 ಗೇಮ್ಸ್ ಡೆಲ್ಲಿಲಿ ನಡೆದಾಗ ಏನಾಗಿದೆ ಸರ್, ಫಸ್ಟ್ ಬ್ಯಾಟಿಂಗ್ ಆಡಿದವರು, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಅಂತ ನೋಡಿದ್ರೆ ನೋಡಿ, ಔಟ್ ಆಫ್ 7 ಗೇಮ್ಸ್ 6 ಟೀಮ್ಗಳು ಅಥವಾ 6 ಮ್ಯಾಚ್ ಯಾರು ಗೆದ್ದಿದ್ ಗೊತ್ತಾ ನಿಮ್ಗೆ? ಫಸ್ಟ್ ಬ್ಯಾಟಿಂಗ್ ಆಡಿದವ್ರೆ. ಸೆಕೆಂಡ್ ಆಡಿದವರು ಗೆದ್ದೇ ಇಲ್ಲ ಡೆಲ್ಲಿಲಿ. ಆಮೇಲೆ ಒಂದು ಟೈ ಆಯ್ತು, ನಿಮಗೆ ಜ್ಞಾಪಕ ಇದ್ರೆ ಅದು DC ವರ್ಸಸ್ RR. ಸೊ ಇಲ್ಲಿ ಡ್ಯೂ ಎಫೆಕ್ಟು, ಟಾಸ್ ಇಂಪಾರ್ಟೆಂಟು, ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ತಗ್ಲಾಕೊಂಡ್ಬಿಡ್ತೀವಿ ಆ ಥರ ಇಲ್ಲ. ಪ್ರಾಬಬ್ಲಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೇನೆ. ಬಟ್ ಜನರಲಿ ಏನು ಗೊತ್ತಾ, ಅಲ್ಲಿ ಪರ್ಸೆಪ್ಷನ್ ಇರೋದು ಟಾಸ್ ಗೆದ್ರೆ ಫೀಲ್ಡಿಂಗ್ ಮಾಡ್ತೀವಿ ಅಂತ. ನಿಮ್ಗೆ ಜ್ಞಾಪಕ ಇದ್ರೆ MI ವರ್ಸಸ್ DC ಪಂದ್ಯ ನಡೀತು ಡೆಲ್ಲಿಲೇನೆ. ಐ ಥಿಂಕ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಟಾಸ್ ಗೆದ್ಬಿಟ್ಟು ಅಕ್ಷರ್ ಪಟೇಲ್ ನಾವು ಚೇಸ್ ಅಂತ ಹೇಳ್ತಾರೆ, ಮುಂಬೈ ಅವರು 205 ಹೊಡಿತಾರೆ. ಅದನ್ನ ಚೇಸ್ ಮಾಡೋಕ್ಕಾಗಲ್ಲ ಡೆಲ್ಲಿ ಕ್ಯಾಪಿಟಲ್ಸ್. 12 ರನ್ನಿಂದ ಆ ಮ್ಯಾಚ್ನ ಸೋಲ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್, ನಿಮ್ಗೆ ಜ್ಞಾಪಕ ಇದೆ. ಹಾಗಾಗಿ ಟಾಸು ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ, ಟಾಸ್ ಸೋಲೋದೇ ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ ನಾಳಿನ ಪಂದ್ಯದಲ್ಲಿ. ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಿಮ್ಮ ಕೆಲಸ ಏನು ಹೇಳಿ, 200+ ಏನು ಮಾಡಿದ್ರಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದೇ ಕೆಲಸ ನಾಳೆನೂ ಮಾಡಿಬಿಟ್ರೆ ಗೇಮ್ ಸೆಕೆಂಡ್ ಮ್ಯಾಚ್ ಮಾಡ್ಬೋದು, ಡೆಲ್ಲಿಲಿ ಮಟ್ಟ ಹಾಕ್ಬೋದು.